ಎಲ್ಲಿ ಹೋಗ್ಬೇಕು ಗೊತ್ತಿಲ್ಲ, ಸುಸೈಡ್ ಮಾಡ್ಕೊಂಬಿಟ್ಟು ಹೊರಟ್ಬಿಡೋಣ, ಸಾಕು ಇದು. ಯಾರು ಇಡ್ಲಿ ಕಿತ್ತೋ ದೋಸೆ ಒಂದು ಕೊಟ್ಟರು ತಿಂದೆ, ನೀರು ಕುಡಿದೆ ಬಂದೆ, ಎಲ್ಲಿ ಹೋಗ್ಬೇಕು ಗೊತ್ತಿಲ್ಲ, ಸುಸೈಡ್ ಮಾಡ್ಕೊಂಬಿಟ್ಟು ಹೊರಟ್ಬಿಡೋಣ, ಸಾಕು ಈ ಜೀವನ. ಬಟ್ ಹೊಟ್ಟೆಲ್ ಮಗು ಇತ್ತು, ಮಗು ಅವಾಗ 2 ತಿಂಗಳು. ಮತ್ತೆ ಹೊರಗಡೆ ಮಗಳಿದ್ಲು. ಏನು ಪ್ರಯೋಜನ ಇಲ್ಲ, ಈ ಜೀವನ ಹಾಳು ಮಾಡ್ಕೊಂಡು ಆಯ್ತು, ಮುಗ್ದೋಯ್ತು, ಕೆಡಿಸ್ಕೊಂಡ್ಬಿಟ್ಟೆ ಜೀವನನ ಅಂತ ಹೇಳ್ಬಿಟ್ಟು ತುಂಬ ದುಃಖ. ಆಗ ಸಂಜೆ ಹೊತ್ತಿನಲ್ಲಿ ನಮ್ಮ ಮೂರ್ತಿ ಅಣ್ಣ ಅಂತ ತುಮಕೂರಲ್ಲಿ ಆ ಕಾಲಕ್ಕೆ ಸೀನ್ರಿ ಎಲ್ಲ ಇಟ್ಟಿದ್ರು. ಏನು ಮಗ ಯಾಕೆ ಇಲ್ಲಿ ಕೂತಿದ್ಯೋ, ಒಬ್ಬಳ ಕೂತಿದ್ಯಲ್ಲ ಅಂತೆಲ್ಲ ಬಂದು ಸಹಜವಾಗಿ ಕಟ್ಟೆ ಮೇಲೆ ಬಂದು ಕೂತು ಕೇಳಿದ್ರು. ಅಳ್ತಿದ್ಮೇಲೆ ಯಾಕೆ ಅಳ್ತಿದ್ವಿ, ಹಣ ಹಿಂಗೆ ಆಗೋಗಿದೆ, ಏನು ಬದುಕಿ ಏನು ಮಾಡೋದು, ನಮ್ಮ ಮನಸ್ಸಿಗೆ ಇಷ್ಟ ಇಲ್ಲ, ನೋವಾಗ್ತಾಯಿದೆ. ಈ ಟೈಮಲ್ಲಿ ಹಿಂಗೆಲ್ಲ ಮಾತಾಡ್ಕೊಂಡು ಎಲ್ಲಿ ಕೂತ್ಕೊಬೇಡ, ಎದಾಳ ಮೇಲೆ ನೀನು ಬಾ ನನ್ನ ಜೊತೆಯಲ್ಲಿ, ಎಲ್ಲಿ ನಾಟಕ ಐತೆ ಬಾ, ನಾ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಬಾ, ನೀನು ಈಗ ಸದ್ಯಕ್ಕೆ ಈ ಜಾಗ ಬಿಟ್ಬಿಡು, ಸಾಯ ಈಚೆ ಮಾತಾಡ್ಬಿಡು, ಜಾಗ ಬಿಟ್ಬಿಡು ಇಲ್ಲಿಂದ ಅಂತ ಕರ್ಕೊಂಡು ಹೋಗ್ಬಿಡು.